ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಫುಲ್ ಸದ್ದು ಮಾಡ್ತಿರೋ ಕೃಷ್ಣ ಬೈರೇಗೌಡರ ಪವರ್ ಏನು? ಇವರ ಹಿನ್ನೆಲೆ ಗೊತ್ತಾ? ಸಚಿವರಿಗೆ ಸಂಬಳ ಸವಲತ್ತು ಏನೇನಿರುತ್ತೆ? ಇವರನ್ನೇ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ಯಾಕೆ ಡಿಕೆಶಿ? ಇವರ ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೃಷ್ಣ ಬೈರೇಗೌಡರ ಪವರ್ ಏನು? ಬಿಬಿಎಂಪಿ ಅಂದ್ರೆ ಈಗಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವರ ವ್ಯಾಪ್ತಿಯಲ್ಲಿ ಬರುತ್ತೆ. ಜಿಬಿಎ ಅಡಿಯಲ್ಲಿ 5 ಕಾರ್ಪೊರೇಷನ್ಗಳಿವೆ. ಅವುಗಳ ನಡುವೆ ಸಮನ್ವಯ ಸಾಧಿಸೋದು ಜಿಬಿಎ ಕೆಲಸ. ಈ ಜಿಬಿಎ ಆಡಳಿತವನ್ನ ಕೃಷ್ಣ ಬೈರೇಗೌಡರು ಮೇಲ್ವಿಚಾರಣೆ ನಡೆಸೋ ಅಧಿಕಾರ ಹೊಂದಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಖಾತಾಗಳನ್ನ ಮಾಡಿಕೊಡೋದು, ಆಸ್ತಿ ತೆರಿಗೆ, ಕಟ್ಟಡಕ್ಕೆ ಅನುಮತಿ, ವ್ಯಾಪಾರಕ್ಕೆ ಲೈಸೆನ್ಸ್, ಲೇಔಟ್ ಸಂಬಂಧಿತ ವಿಷಯಗಳನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಂಟ್ರೋಲ್ ಮಾಡುತ್ತೆ. ಈ ವಿಷಯದಲ್ಲೂ ಜಿಬಿಎಗೆ ಕೃಷ್ಣ ಬೈರೇಗೌಡರು ಆಡಳಿತಾತ್ಮಕ ಮಾರ್ಗದರ್ಶನ ಕೊಡ್ತಾರೆ. ಈ ಸಂಬಂಧ ಹೊಸ ನೀತಿಗಳನ್ನ ಜಾರಿಗೆ ತರೋದು ಕೂಡ ಗೌಡ್ರ ಕೈಲೇ ಇರುತ್ತೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದ್ರೆ BWSSB ಕೂಡ ಇವರ ಕಂಟ್ರೋಲ್ ನಲ್ಲಿ ಇರುತ್ತೆ. ಕುಡಿಯೋ ನೀರು, ನೀರಿನ ಸಂಪರ್ಕ, ಒಳಚರಂಡಿ, ಹೊಸ ನೀರಿನ ಪ್ರಾಜೆಕ್ಟ್ಗಳನ್ನ ಅನುಷ್ಠಾನಕ್ಕೆ ತರೋದು ಇವರ ಕೈಲಿ ಇರುತ್ತೆ. ಈ ಎಲ್ಲಾ ಕೆಲಸಗಳನ್ನ ಮೇಲ್ವಿಚಾರಣೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ತಗೊಳ್ಳೋದು ಕೂಡ ಇವರೇ ಆಗಿರ್ತಾರೆ. ನಮ್ಮ ಮೆಟ್ರೋ ಇವರ ಅಂಡರ್ನಲ್ಲೇ ಬರುತ್ತೆ. ಮೆಟ್ರೋ ವಿಸ್ತರಣೆ, ಕಾಮಗಾರಿಗಳ ಮೇಲ್ವಿಚಾರಣೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತೆ. ಬೆಂಗಳೂರು ನಗರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ, ರಸ್ತೆ ಅಗಲೀಕರಣ, ಫುಟ್ಪಾತ್, ಜಂಕ್ಷನ್ಗಳ ಅಭಿವೃದ್ಧಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರ ಪಾತ್ರ ಪ್ರಮುಖವಾಗಿರುತ್ತೆ. ಕಸದ ನಿರ್ವಹಣೆ ಕೂಡ ಇವರ ವ್ಯಾಪ್ತಿಯಲ್ಲೇ ಬರುತ್ತೆ. ಹೀಗಾಗಿಯೇ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಅಧಿಕಾರಕ್ಕೆ ಬರುತ್ತಲೇ ಕೃಷ್ಣ ಬೈರೇಗೌಡರು ಬದಲಾವಣೆ ತರ್ತಾ ಬಂದಿದ್ದಾರೆ. ಇವರನ್ನೇ ಆಯ್ಕೆ ಮಾಡಿದ್ಯಾಕೆ ಡಿಕೆಶಿ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾಗಿದ್ರು. ಆಗ ಈ ಖಾತಾ ಸೇರಿದಂತೆ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದ್ರು. ಕ್ಲೀನ್ ಮತ್ತು ಕೆಲಸಗಾರ ಸಚಿವ ಅಂತ ಹೆಸರು ಮಾಡಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಇವರಿಗೆ ಕಂದಾಯ ಇಲಾಖೆ ಬದಲಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಲಾಯಿತು. ಮೊದಲಿಗೆ ಕೃಷ್ಣ ಬೈರೇಗೌಡರು ಅಧಿಕಾರ ಸ್ವೀಕರಿಸಲು ತಡ ಮಾಡಿದ್ರು ಅನ್ನೋ ಸುದ್ದಿಗಳು ಹರಿದಾಡಿದ್ವು. ಆದ್ರೆ ನಂತರ ಅಧಿಕಾರ ವಹಿಸಿಕೊಂಡು ಬೀದಿಗೆ ಇಳಿದು ಕೆಲಸ ಮಾಡೋಕೆ ಶುರು ಮಾಡಿದ್ರು. ಇವರಿಗೆ ಈ ಖಾತೆ ಕೊಡಲು ಕಾರಣ ಇದೆ. ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಬೆಂಗಳೂರು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಬಂದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಖಾತೆ ತಮ್ಮ ಬಳಿ ಇರಿಸಿಕೊಂಡಿದ್ರು. ಆದ್ರೆ ಈಗ ಸಿಎಂ ಆಗಿರೋದ್ರಿಂದ ಆ ಖಾತೆಯನ್ನ ಉತ್ತಮ ಕೆಲಸಗಾರ ಅಂತಲೇ ಫೇಮಸ್ ಆಗಿರೋ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರ ಸಂಬಳ ಮತ್ತು ಸವಲತ್ತು. ಕೃಷ್ಣ ಬೈರೇಗೌಡರಿಗೆ 1,25,000 ಬೇಸಿಕ್ ಸಂಬಳ ಸಿಗುತ್ತೆ. ಸಂಬಳದ ಮೇಲೆ ಬಗೆಯ ಭತ್ಯೆಗಳು ಕೂಡ ಸಿಗುತ್ತೆ. ಡೈಲಿ ಓಡಾಡುವಾಗ ಅದು ಇದು ಅಂತ ಸಣ್ಣ ಪುಟ್ಟ ಖರ್ಚಾಗುತ್ತಲ್ವಾ? ರಾಜ್ಯದ ಒಳಗೆ ಓಡಾಡೋದು ಅಂದ್ರೆ ಡೈಲಿ 2,000 ರೂಪಾಯಿ ಕೊಡ್ತಾರೆ. ಅದೇ ರಾಜ್ಯದಿಂದ ಹೊರಗೆ ಪ್ರಯಾಣ ಕೈಗೊಂಡ್ರೆ 2,500 ರೂಪಾಯಿ ಸಿಗುತ್ತೆ. ಇನ್ನು ಹೋಟೆಲ್ಗಳಲ್ಲಿ ಉಳಿದುಕೊಂಡ್ರೆ ಡೈಲಿ 5,000 ರೂಪಾಯಿವರೆಗೂ ಸಚಿವರಿಗೆ ಸಿಗುತ್ತೆ. ಇನ್ನು ಸಚಿವರನ್ನ ಭೇಟಿ ಮಾಡಲು ಬರುವ ಅತಿಥಿಗಳಿಗೆ ದುಡ್ಡು ಖರ್ಚಾಗುತ್ತಲ್ವಾ? ಅದೇ ಕಾಫಿ ತಿಂಡಿ ಅಂತ ಅದಕ್ಕೂ ವರ್ಷಕ್ಕೆ 5 ಲಕ್ಷ ರೂಪಾಯಿ ಸರ್ಕಾರವೇ ಕೊಡುತ್ತೆ. ಸಚಿವರಿಗೆ ರಾಜಧಾನಿ ಬೆಂಗಳೂರಲ್ಲೇ ಸರ್ಕಾರಿ ಬಂಗಲೆ ಕೊಡಲಾಗುತ್ತೆ. ಬಂಗಲೆ ಪಡೆಯದಿದ್ರೆ 2.5 ಲಕ್ಷ ರೂಪಾಯಿ ವಸತಿ ಭತ್ಯೆ ಕೂಡ ಸಿಗುತ್ತೆ. ಕಾರು, ಡ್ರೈವರ್ ಸಂಬಳ ಮತ್ತು ತಿಂಗಳಿಗೆ 2 ಲೀಟರ್ ಪೆಟ್ರೋಲ್ ಫ್ರೀ ಆಗಿ ಸಿಗುತ್ತೆ. ವಿಮಾನ, ರೈಲು ಟಿಕೆಟ್, ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಹಲವು ಸವಲತ್ತುಗಳು ಕೂಡ ಸಿಗುತ್ತೆ. ಇದೆಲ್ಲ ಕೃಷ್ಣ ಬೈರೇಗೌಡರಿಗೆ ಮಾತ್ರ ಅಲ್ಲ, ಎಲ್ಲಾ ಸಚಿವರಿಗೂ ಸಿಗುತ್ತೆ. ಆದ್ರೆ ಇವರು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ ಅನ್ನೋದು ವಿಶೇಷ. ಕೃಷ್ಣ ಬೈರೇಗೌಡರ ಹಿನ್ನೆಲೆ ಏನು? ಕೃಷ್ಣ ಬೈರೇಗೌಡರಿಗೆ ಈಗ 53 ವರ್ಷ ವಯಸ್ಸಾಗಿದೆ. ಇವರು ವಾಷಿಂಗ್ಟನ್ನಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ವಿಚಾರದಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ರು. ನಂತರ ವಾಪಸ್ ಬಂದು ಕೃಷಿಯಲ್ಲಿ ತೊಡಗಿಸಿಕೊಂಡ್ರು. ಇವರದ್ದು ರಾಜಕೀಯ ಹಿನ್ನೆಲೆ ಇದ್ದ ಕುಟುಂಬವಾಗಿತ್ತು. ತಂದೆ ಸಿ ಬೈರೇಗೌಡ ಒಂದಲ್ಲ ಎರಡಲ್ಲ 6 ಸಲ ಕೋಲಾರದ ವೇಮಗಲ್ ಕ್ಷೇತ್ರದಲ್ಲಿ ನಿಂತು ವಿನ್ ಆಗಿದ್ರು. JH ಪಟೇಲ್ ಸರ್ಕಾರದಲ್ಲಿ ಸಚಿವರೂ ಆಗಿದ್ರು. ತಂದೆಯಂತೆ ಕೃಷ್ಣ ಬೈರೇಗೌಡ ಕೂಡ ಜನತಾದಳದಲ್ಲಿ ಗುರುತಿಸಿಕೊಂಡ್ರು. 2003ರಲ್ಲಿ ತಂದೆ ವಿಧಿವಶರಾಗಿದ್ದರಿಂದ ನಡೆದ ಉಪಚುನಾವಣೆಯಲ್ಲಿ ಕೃಷ್ಣ ಬೈರೇಗೌಡ ಸ್ಪರ್ಧಿಸಿದ್ರು. ವಿನ್ ಕೂಡ ಆದ್ರು. 2004ರಲ್ಲಿ ಕಾಂಗ್ರೆಸ್ ಸೇರಿ ಮತ್ತೆ ಅದೇ ಕ್ಷೇತ್ರದಲ್ಲಿ ನಿಂತು ವಿನ್ ಆದ್ರು. ಒಂದೇ ಒಂದು ಸಲವೂ ಸೋಲು ಕಾಣದ ಕೃಷ್ಣ ಬೈರೇಗೌಡ ಈವರೆಗೆ 6 ಸಲ ಶಾಸಕರಾಗಿದ್ದಾರೆ. 4ನೇ ಸಲ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ.
ಕೃಷ್ಣ ಬೈರೇಗೌಡ ಆಸ್ತಿ ಎಷ್ಟಿದೆ? ಕೃಷ್ಣ ಬೈರೇಗೌಡರ ಬಳಿ 16,70,00,000 ರೂಪಾಯಿ ಆಸ್ತಿ, ಸಾಲ 95 ಲಕ್ಷ ರೂಪಾಯಿ ಇದೆ. ಪತ್ನಿ ಮೀನಾಕ್ಷಿ ಬಳಿ 380 ಗ್ರಾಂನಷ್ಟು ಚಿನ್ನ ಇದೆ. ಆದರೆ ಕೃಷ್ಣ ಬೈರೇಗೌಡರ ಬಳಿ ಸ್ವಲ್ಪವೂ ಚಿನ್ನ ಇಲ್ಲ. ಇಬ್ಬರ ಬಳಿಯೂ ಒಂದೊಂದು ಕಾರು ಇದೆ. ಕೃಷಿ, ಬ್ಯಾಂಕ್ ಬಡ್ಡಿ ಮತ್ತು MLA ಸ್ಯಾಲರಿ ತಮ್ಮ ಆದಾಯದ ಮೂಲ ಅಂತ ಮಾಹಿತಿ ನೀಡಿದ್ದಾರೆ. ಕೃಷ್ಣ ಬೈರೇಗೌಡ ಶಾಸಕ, ಸಚಿವ ಆಗಿದ್ರು ಪತ್ನಿ ಮೀನಾಕ್ಷಿ ಈಗಲೂ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಇವರು ರಾಜಕಾರಣಕ್ಕೆ ಬಂದು 24 ವರ್ಷ ಕಳೆದಿದೆ. ಆದ್ರೆ ಈವರೆಗೆ ಒಂದೇ ಒಂದು ಆರೋಪಗಳಿಲ್ಲ. ಮಾಧ್ಯಮಗಳ ಮುಂದೆ ಬಂದು ಬಾಯಿಗೆ ಬಂದಂಗ್ ಮಾತನಾಡೋದು ಕೂಡ ಮಾಡೋದಿಲ್ಲ. ಸ್ನೇಹಿತರೆ, ಇದು ಸಚಿವ ಕೃಷ್ಣ ಬೈರೇಗೌಡರಿಗೆ ಏನೆಲ್ಲ ಪವರ್ ಇದೆ? CM DKಶಿ ಇವರನ್ನೇ ಬೆಂಗಳೂರು ಅಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ಯಾಕೆ ಅನ್ನೋದ್ರ ಕುರಿತು ಮಾಹಿತಿ ಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ.